ಜಾತಿ ಜನಗಣತಿ ವಿಚಾರದಲ್ಲಿ ಇಷ್ಟು ದಿನ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನುವಂತಹ ಸ್ಟ್ಯಾಂಡಲ್ಲಿ ಬಿಜೆಪಿ ಇತ್ತು. ಬಟ್ ಈಗ ಅನಿವಾರ್ಯವಾಗಿ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಲೇಬೇಕಾದಂತಹ ಸ್ಥಿತಿ ಬಿಜೆಪಿಗಿದೆ. ಗೊಂದಲ ವಿಪರೀತವಾಗಿದೆ. ಯಾಕಂದ್ರೆ ಒಂದು ವೇಳೆ ಜಾತಿ ಗಣತಿ ಸರಿ ಇದೆ ಅಂತ ಸ್ಟ್ಯಾಂಡ್ ತಗೊಂಡ್ರೆ ಪ್ರಬಲ ಸಮುದಾಯದ ವೋಟ್ ಬೇಸ್ ಕೈ ತಪ್ಪುತ್ತೆ ಅನ್ನುವಂತಹ ಆತಂಕ, ತಗೊಳ್ಳಿಲ್ಲ ಅಂದ್ರೆ ಹಿಂದುಳಿದ ವರ್ಗದವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನುವಂತಹ ಭಯ. ಹೀಗಾಗಿ ನಾಯಕರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಬಿಜೆಪಿಯ ಹಿಂದುಳಿದ ವರ್ಗ ಮತ್ತು ಎಸ್ಟಿಯ ಹಲವು ನಾಯಕರು ಕೂಡ ಸಪೋರ್ಟ್ ಮಾಡಬೇಕು, ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಒಮ್ಮತದ ಕೊರತೆ ಇರೋ ಕಾರಣ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರಂತೆ. ಸಂಪುಟ ಸಭೆಯಲ್ಲಿ ವರದಿ ಅಂಗೀಕಾರ ಆದ ಬಳಿಕ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಯೋಚನೆಯನ್ನು ಮಾಡಿದ್ದಾರಂತೆ. ಹೀಗಾಗಿ ಕುತ್ತಿಗೆಗೆ ಬಂದಂಗೆ ಆಗಿದೆ ಬಿಜೆಪಿಗೆ. ಗಂಟ್ಲಲ್ಲಿ ಸಿಕ್ಕಾಕೊಂಡಿರುವಂತಹ ಸ್ಥಿತಿ ಬಿಜೆಪಿ ಇದೆ. ಏನು ಮಾಡಬೇಕು, ಆಚೆ ಹಾಕಬೇಕಾ ಅಥವಾ ಒಳಗೆ ನುಂಗ್ಬೇಕಾ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಹಂಗೆ ನೋಡೋದಕ್ಕೆ ಹೋದರೆ ಜಾತಿ ಗಣತಿ ಬಗ್ಗೆ ಇಲ್ಲೇನಾದರೂ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ನವ್ರು ಕೇಳ್ತಾರಲ್ಲ, ನೀವು ಹಾಗಾದರೆ ಬಿಹಾರದಲ್ಲಿ ಏನು ಮಾಡಿದ್ರಿ? ಬಿಹಾರದಲ್ಲಿ ನಿಮ್ಮದೇ ಸರ್ಕಾರದ ಅವಧಿಯಲ್ಲಿ ತಾನೇ ಅಲ್ಲಿ ಸೆನ್ಸಸ್ ಆಗಿದ್ದು, ಸೆನ್ಸಸ್ ಆಚೆ ಬಂದಿದ್ದು, ಇಲ್ಲೇನಕ್ಕೆ ಬೇಡ ಅಂತೀರಿ ಅಂತ ಕೇಳಲ್ವಾ? ಹೀಗಾಗಿ ನೋಡಿ, ವರದಿ ಮೊದಲು ಅಂಗೀಕಾರ ಆಗಲಿ, ಸರ್ಕಾರ ತೀರ್ಮಾನವನ್ನು ಪ್ರಕಟಿಸಲಿ, ಕಾದು ನೋಡೋ ತಂತ್ರ. ಬೇಸಿಕಲಿ ವರದಿಯಲ್ಲಿನ ಅಂಶ ಎಷ್ಟು ವೈಜ್ಞಾನಿಕ ಎಷ್ಟು ಅವೈಜ್ಞಾನಿಕ ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿ. ತುಂಬ ಜನರದ್ದು ಆಕ್ಷೇಪಗಳೆಲ್ಲ ಇದೆಯಲ್ಲ ಆ ನಂಬರ್ಸ್ ಬಗ್ಗೆ. ಸಮೀಕ್ಷೆಯನ್ನು ನಡೆಸಿ 1 ದಶಕ ಆಗಿದೆ. ಸಮೀಕ್ಷೆ ಸಕಾಲಿಕ ಅಲ್ಲ, ಅಂದರೆ ಈಗ ಸದ್ಯಕ್ಕದು ಔಟ್ಡೇಟೆಡು ಅನ್ನೋ ಒಂದು ವರ್ಗದ ವಾದ. ಸನ್ನಿವೇಶ ಬದಲಾಗಿದೆ, ಸಮುದಾಯಗಳ ಜನಸಂಖ್ಯೆ ಕೂಡ ಬದಲಾಗಿದೆ, ಪೊಲಿಟಿಕಲ್ ಡೈನಮಿಕ್ಸ್ ಚೇಂಜ್ ಆಗುತ್ತೆ. ವೈಜ್ಞಾನಿಕವಾಗಿ ಹೊಸ ಜಾತಿ ಗಣತಿಯನ್ನು ನಡೆಸಬೇಕು ಅನ್ನುವಂತಹ ಸ್ಟ್ಯಾಂಡ್ ಅನ್ನು ತಗೊಳ್ಬೇಕಾ ನಾವು ಅಂತ ಒಂದು ಜಿಜ್ಞಾಸೆ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಸಮೀಕ್ಷೆಗೆ ಒಳಪಟ್ಟ ಹಿಂದೆ ಬಿಟ್ಟು ಹೋದಂತಹ ಎಲ್ಲಾ ಮನೆಗಳಲ್ಲಿ ಸಮೀಕ್ಷೆ ಆಗಬೇಕು. ಒಂದು ನಂಬರ್ ಕೂಡ ಕೊಡ್ತಾ ಇತ್ತು ಬಿಜೆಪಿ. 6,90,00,000 ಆಧಾರ್ ಕಾರ್ಡ್ ಇದೆ. ಬಟ್ ಸಮೀಕ್ಷೆಗೆ ಒಳಪಟ್ಟಿರೋ ಸ್ಯಾಂಪಲ್ಲು 5,98,98,00,000. ಹತ್ರ 1 ಕೋಟಿ ನಂಬರ್ಸ್ ಬಿಟ್ಟು ಹೋಗಿದೆ. ಹೀಗಾಗಿ ಮತ್ತೊಂದ್ಸಲ ಸಮೀಕ್ಷೆ ಆಗಲಿ ಅಂತ ಕೇಳಬೇಕಾ ಅನ್ನೋ ಜಿಜ್ಞಾಸೆ. ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ MLAಗಳು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸಲಿ, ಆನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂಥ ಹುನ್ನಾರ. ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ, ಆದರೆ ಇದು ಸೈಂಟಿಫಿಕಲ್ ಆಗಿಲ್ಲ. ಯಾವ್ಯಾವಾಗ ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ, ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾರೆ, ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ. ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ತರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜನರನ್ನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಸೂದ್. ಇಷ್ಟು ದಿನ ಹೇಗಂದ್ರೆ ಸ್ಟ್ಯಾಂಡೇ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ಈಗ ಒಂದು ಸ್ಟ್ಯಾಂಡನ್ನು ಅನಿವಾರ್ಯವಾಗಿ ತಗೊಳ್ಬೇಕು ಬಿಜೆಪಿ. ಏನು ಮಾಡುತ್ತೆ ಅಂತ ಇಲ್ಲೇನಾದರೂ ವಿರೋಧವನ್ನು ವ್ಯಕ್ತಪಡಿಸಿ ನಮ್ಮ ವೋಟ್ ಬೇಸನ್ನು ನೋಡ್ಕೊಳ್ಳೋಣ ಅಂತ ಹೋದ್ರೆ ಕಾಂಗ್ರೆಸ್ನವ್ರು ಕೇಳ್ತಾರೆ, ಮತ್ತು ಬಿಹಾರದಲ್ಲಿ ನೀವೇನು ಮಾಡಿದ್ರಿ? JDU ಮತ್ತು ಬಿಜೆಪಿ ಇದ್ದಾಗ ಅಲ್ವಾ ಕಾಸ್ಟ್ ಸೆನ್ಸಸ್ ಔಟ್ ಆಗಿತ್ತು, ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಅವರೇ ಅಲ್ವಾ ಅನುಷ್ಠಾನಕ್ಕೆ ತಂದಿದ್ದು ಅಂತ ಕೇಳ್ತಾರೆ. ಸೊ ಇಕ್ಕಟ್ಟಿನಲ್ಲಿದೆಯಾ ಬಿಜೆಪಿ ಅಂತ? ಖಂಡಿತವಾಗಿಯೂ ಕೂಡ ಬಿಜೆಪಿ ಇಕ್ಕಟ್ಟಿನಲ್ಲಿದೆ. ಜಾತಿ ಜನಗಣತಿ ವರದಿ ಬಿಜೆಪಿ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಪಕ್ಷದ ಒಳಗಡೆ. ಯಾಕಂದರೆ ಅಲ್ಲೂ ಕೂಡ ಸಮುದಾಯವಾರು ನಾಯಕರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ. ಹಾಗಾಗಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ರಾಜ್ಯ ಬಿಜೆಪಿ ನಾಯಕರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡಿನಲ್ಲೇ ಸ್ಪಷ್ಟನೆ ತೆಗೆದುಕೋಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಂತೂ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಗೊಂದಲ ಶುರುವಾಗಿದೆ. ಯಾಕಂದರೆ ಈಗ ವರದಿ ಸರ್ಕಾರದಲ್ಲಿ ಅಂಗೀಕಾರ ಆಗಿ ಮಂಡನೆ ಆಗಿದೆ, ಮುಂದಿನ ವಾರ ಅಂಗೀಕಾರ ಆಗುತ್ತೆ. ಹಾಗಾಗಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು. ಯಾಕೆಂದರೆ ಸಮುದಾಯಗಳಿಗೆ ಬಿಜೆಪಿಯಿಂದಲೂ ಕೂಡ ಸ್ಪಷ್ಟ ಸಂದೇಶವೊಂದು ರವಾನೆ ಆಗಬೇಕು, ನಮ್ಮ ನಿಲುವು ಇದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಯಾವ ನಿಲುವು ತೆಗೆದುಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ. ಅಹಿಂದ ವರ್ಗದ ಬಿಜೆಪಿ ಮುಖಂಡರು ನಾಯಕರು ಯಥಾವತ್ತು ವರದಿ ಜಾರಿಯಾಗಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ದೊಡ್ಡ ಪ್ರಮಾಣದಲ್ಲಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ನೇನು ಆರ್ ಅಶೋಕ್ ಅವರು ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೇವೆ, ಹೈಕಮಾಂಡ್ ಗಮನಕ್ಕೆ ತಂದು ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಈಗ ಅವರ ಆಕ್ಷೇಪ ಇರುವಂಥದ್ದೇನು, ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿಲ್ಲ, ಎಲ್ಲ ಮನೆಗಳಿಗೂ ಕೂಡ ಭೇಟಿಯಾಗಿಲ್ಲ, ಜೊತೆಗೆ ರಾಜ್ಯ ಸರ್ಕಾರ ಏಕಾಏಕಿ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ, ರಾಜಕೀಯ ಪ್ರೇರಿತ ನಿರ್ಧಾರ ಇದು, ಸರ್ವಪಕ್ಷ ಸಭೆ ಕರೆದು ಚರ್ಚೆ ಆಗಬೇಕು ಅಂತ. ಈ ಎಲ್ಲ ವಿಚಾರದಲ್ಲೂ ಕೂಡ ಗೊಂದಲಗಳಿರೋ ಹಿನ್ನೆಲೆಯಲ್ಲಿ ಮುಂದಿನ ವಾರದ ನಂತರ ಒಂದು ಸಭೆ ಮಾಡಿ ರಾಜ್ಯ ನಾಯಕರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಹೈಕಮಾಂಡ್ಗೆ ಆ ತೀರ್ಮಾನ ತಿಳಿಸ್ತಾರೆ. ಹೈಕಮಾಂಡ್ ಯಾವ ರೀತಿ ಸಲಹೆ ಕೊಡ್ತಾರೆ ಅದರಂತೆ ಮುಂದುವರಿಬೇಕನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅಲ್ಲಿವರೆಗೂ ಸಮುದಾಯವಾರು ನಾಯಕರು ಯಾವುದೇ ಬಹಿರಂಗ ಹೇಳಿಕೆ ಕೊಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ ರವಾನೆ ಮಾಡಲಾಗಿದೆ. ಅಂತ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.